ಶಿವಮೊಗ್ಗದಲ್ಲೂ ಕೂಡ ವರುಣಾರ್ಭಟ ಮುಂದುವರಿತಾ ಇದೆ. ಸಾಕಷ್ಟು ಅವಾಂತರಗಳು, ಪ್ರಮುಖವಾಗಿ ಹೊಸನಗರದಲ್ಲಿ ಅಪಾರ ಪ್ರಮಾಣದ ಭೂಕುಸಿತ ಉಂಟಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ವರುಣನ ಅಬ್ಬರ ಮುಂದುವರೆದಿದ್ದು ಅಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಹೊಸನಗರದಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರಮನೆ ಕೊಪ್ಪದ ಕುಂದಗಲ್ಲು ಭಾಗದಲ್ಲಿ ಭೂಕುಸಿತ ಉಂಟಾಗಿದೆ. ಎಲ್ಲ ಕೊಟ್ಟಿದ್ದಾರೆ. ದೃಶ್ಯ ನೋಡ್ತಾ ಇದೀವಿ. ರಸ್ತೆ ಮಧ್ಯದಲ್ಲಿ ಭೂಕುಸಿತ ಉಂಟಾಗಿರೋದು, ರಸ್ತೆ ಬಿರುಕು ಬಿಟ್ಟಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಆ ಮೂಲಕ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ, ಅದರ ಜೊತೆಗೆ ಅವಾಂತರಗಳು, ಜನರ ಪರದಾಟ, ಜನಜೀವನ ಅಸ್ತವ್ಯಸ್ತ, ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದೀವಿ. ದೃಶ್ಯ ನೋಡ್ತಾ ಇದೀವಿ. 2 ಅಡಿ ಡಿಫರೆನ್ಸ್. ಶಿವಮೊಗ್ಗದಲ್ಲಿ ವರುಣಾರ್ಭಟ ಜೋರಾಗಿರೋ ಹಿನ್ನೆಲೆಯಲ್ಲಿ ಮಳೆ ಅಬ್ಬರಕ್ಕೆ ಮೈದುಂಬಿ ಹರಿತಾ ಇದ್ದಾಳೆ ತುಂಗಭದ್ರಾ ನದಿ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿ. ತುಂಗಭದ್ರಾ ನದಿ ಪುಣ್ಯಕ್ಷೇತ್ರ ಕೂಡಲಿ ಸ್ನಾನಘಟ್ಟ ಸಂಪೂರ್ಣ ಮುಳುಗಡೆಯಾಗಿದೆಯಂತೆ. ಶಿವಮೊಗ್ಗದಲ್ಲಿ ವರುಣನ ಅಬ್ಬರದಿಂದಾಗಿ ತುಂಗಭದ್ರಾ ನದಿ ತುಂಬಿ ಹರಿತಾ ಇದ್ದಾರೆ. ಮತ್ತೊಂದು ಕಡೆ ಅವಾಂತರಗಳು, ರಸ್ತೆಯಲ್ಲೇ ಭೂಕುಸಿತ ಉಂಟಾಗಿದ್ದು, ಒಂದು ಕಡೆ ಜನಜೀವನ ಅಸ್ತವ್ಯಸ್ತ ಆದ್ರೂ ಕೂಡ ಈ ನದಿ ಹಳ್ಳಕೊಳ್ಳಲೆಲ್ಲ ತುಂಬಿ ಹರಿತಾ ಇರೋದ್ರಿಂದ ಸಹಜವಾಗಿ ಆ ಸೌಂದರ್ಯ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕೂಡ ಬರ್ತಿದ್ದಾರೆ. ಅದೇ ನೀರಲ್ಲಿ ಸ್ನಾನ ಮಾಡ್ತಾ ಇರುವ ದೃಶ್ಯ. ಬಟ್ ಈ ನೀರಿನ ಪ್ರಮಾಣ ಹೆಚ್ಚಳವಾದಾಗ ಜನರ ಹುಚ್ಚಾಟ ಕೂಡ ಸ್ವಲ್ಪ ಕಡಿಮೆ ಆಗಬೇಕು ಅನ್ಸುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್ ದೂರವಾಣಿ ಸಂಪರ್ಕದಲ್ಲಿ. ಭೀಮಾ ನಾಯ್ಕ್, ಒಂದ್ ಕಡೆ ಮಲೆನಾಡು ಭಾಗದಲ್ಲಿ ಮಳೆ ಆದ್ರೆ ಆ ಸೌಂದರ್ಯ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾತ್ರದಿಂದ ಕಾಯ್ತಿರ್ತಾರೆ. ಬಟ್ ಅದ್ರ ಜೊತೆಗೆ ಅವಾಂತರಗಳು ಮರೆಯೋ ಹಾಗಿಲ್ಲ. ಭೂಕುಸಿತ ಉಂಟಾಗಿದೆ, ಜನರ ಪರದಾಟ, ಏನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 20 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಹಾಗಾಗಿ ಒಂದು ಕಡೆ ನದಿ, ಹಳ್ಳಗಳು ಮತ್ತೆ ಜಲಾಶಯಗಳು ತುಂಬಿ ಹರಿತಾ ಇದ್ರೆ, ಇನ್ನೊಂದು ಕಡೆ ಅವಾಂತರಗಳು ಸಾಕಷ್ಟು ಸೃಷ್ಟಿಯಾಗಿರುವಂತದ್ದು. ಏನು ತುಂಗಾ ಜಲಾಶಯ ಒಂದೆಡೆ ಭರ್ತಿಯಾಗಿ ಸುಮಾರು 60,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಿರೋದ್ರಿಂದ ಭದ್ರಾವತಿಯ ಹೊಸ ಸೇತುವೆ ಮುಳುಗಡೆ ಆದ್ರೆ, ಇನ್ನೊಂದೆಡೆ ತುಂಗಾ ಸೇತುವೆ ಶಿವಮೊಗ್ಗದಿಂದ 83,000 ತುಂಗಾ ಜಲಾಶಯದಿಂದ ನದಿಗೆ ನೀರು ಬಿಡಲಾಗ್ತಿದೆ. ಹಾಗಾಗಿ ಶಿವಮೊಗ್ಗದ ಕೆಲವು ಬಡಾವಣೆಗಳಲ್ಲಿ ನೀರಿನ ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಅದರ ಜೊತೆಗೆ ಏನು ಮಲೆನಾಡಲ್ಲೂ ಸಹ ಧರೆ ಕುಸಿತದ ಭೀತಿ ಈಗ ಮತ್ತಷ್ಟು ಹೆಚ್ಚಳವಾಗಿರುವಂತದ್ದು. ಹೊಸನಗರ ತಾಲೂಕಿನ ಕುಂದಗಲ್ಲು ಎಂಬ ಗ್ರಾಮದಲ್ಲಿ ಸುಮಾರು 200 ಮೀಟರ್ ಅಷ್ಟು ಧರೆ ಕುಸಿತವಾಗಿದೆ. ರಸ್ತೆ ಕಡಿತಗೊಳ್ಳುವ ಸಾಕಷ್ಟು ಭೀತಿಯಲ್ಲಿ ಅಲ್ಲಿನ ನಿವಾಸಿಗಳಿರುವಂತದ್ದು. ಅದರ ನಡುವೆ ಏನು ಧರೆ ಕುಸಿತ ಆಗಿದೆ, ಅದರ ನಡುವೆನೆ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಹಾಗಾಗಿ ಅಲ್ಲಿನ ನಿವಾಸಿಗಳು ಜಿಲ್ಲಾಡಳಿತ ಕೂಡಲೇ ಗಮನ ಹರಿಸಬೇಕು, ಮತ್ತೆ ಇದಕ್ಕೆ ಪರ್ಯಾಯವಾಗಿ ನಮಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೆಡೆ ಮನವಿಯನ್ನ ಮಾಡ್ತಿದ್ರೆ, ಇನ್ನೊಂದೆಡೆ ಇಡೀ ಶಿವಮೊಗ್ಗ ಜಿಲ್ಲೆಯ ನದಿ, ಹಳ್ಳಕೊಳ್ಳಗಳು ಮೈದುಂಬಿ ಹರಿತಿರುವಂತದ್ದು. ಶ್ರುತಿ. ಓಕೆ ಭೀಮಾ ನಾಯಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ. ಅಲ್ಲೂ ಕೂಡ ನದಿ, ಹಳ್ಳಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಪ್ರಮುಖವಾಗಿ ಭದ್ರಾ ನದಿ, ಬಾಳೆಹೊನ್ನೂರಿನಲ್ಲಿ ಹಲವು ಪ್ರದೇಶ ಸದ್ಯ ಜಲಾವೃತವಾಗಿದೆಯಂತೆ. ಎಲ್ಲಿ ನೋಡಿದ್ರು ಬರೀ ನೀರು 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 ಅನ್ನುವಂಥ ಪರಿಸ್ಥಿತಿ. ಡ್ರೋನ್ ಕ್ಯಾಮೆರಾದಲ್ಲಿ ಜಲಾವೃತದ ದೃಶ್ಯ ಕೂಡ ಸೆರೆಯಾಗಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಭದ್ರಾ ನದಿ ಮೈದುಂಬಿ ಹರಿತಿದ್ರೆ, ಬಾಳೆಹೊನ್ನೂರಿನಲ್ಲಿ ಹಲವು ಪ್ರದೇಶ ಸಂಪೂರ್ಣ ಜಲಾವೃತ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ನೀರು ನೀರು ಅನ್ನುವಂಥ ಪರಿಸ್ಥಿತಿ. ದೃಶ್ಯ ನೋಡ್ತಾ ಇದೀವಿ. ಚಿಕ್ಕಮಗಳೂರಲ್ಲಿ ಕಂಡು ಬಂದಿರುವಂತಹ ದೃಶ್ಯ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಹಾಸನದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ನಾವು ಗಮನಿಸಬೇಕಾಗಿರುವ ವಿಚಾರ ಅಂದ್ರೆ, ಜನ ಈಗ ಮನೆ ಬರುತ್ತೆ, ಪ್ರವಾಹ ಸೃಷ್ಟಿಯಾಗುತ್ತೆ, ಆ ನೀರು ಮನೆ ಒಳಗಡೆ ನುಗ್ಗುತ್ತೆ ಅಲ್ಲ, ಅದರ ಜೊತೆಗೆ ವಿಷಜಂತುಗಳು ಕೂಡ ಬಂದು ಬಿಡುತ್ತೆ ಅನ್ನುವಂತಹ ಆತಂಕ ಜನರಲ್ಲಿ. ಅದೇ ರೀತಿ ಈಗ ಹಾಸನದಲ್ಲಿ ಒಂದು ಘಟನೆ ನಡೆದಿದೆ. ನೀರಲ್ಲಿ ತೇಲಿ ಬಂದಿದೆ ಬೃಹತ್ ಗಾತ್ರದ ಹೆಬ್ಬಾವು.
ಹೊಳೆ ನರಸೀಪುರದ ಈಶ್ವರ ದೇಗುಲದ ಬಳಿ ನಡೆದಂತ ಘಟನೆ ಇದು. ಬೃಹತ್ ಗಾತ್ರದ ಹೆಬ್ಬಾವು ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಮಳೆ ನೀರು ಮನೆಗೆ ನುಗ್ಗುತ್ತೆ, ರಸ್ತೆ ಜಲಾವೃತ ಆಗುತ್ತೆ, ಜಮೀನಿಗೆ ನುಗ್ಗುತ್ತೆ, ಅವಾಂತರ ಸೃಷ್ಟಿಯಾಗುತ್ತೆ. ಇದೆಲ್ಲ ಸರಿ, ಅದರ ಜೊತೆಗೆ ವಿಷಜಂತುಗಳ ಕಾಟ ಕೂಡ ಪ್ರಾರಂಭ ಆಗ್ಬಿಡುತ್ತೆ ಅಂತ ಹೆಬ್ಬಾವು ಕೂಡ ಬಂದಿರೋ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಆತಂಕದ ವಾತಾವರಣ ಈ ದೃಶ್ಯಗಳನ್ನ ನೋಡಿದ್ರೆ. ಬೃಹತ್ ಗಾತ್ರದ ಹೆಬ್ಬಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇದು ಮಳೆ ನೀರಿನಲ್ಲಿ ಬಂದಿರೋದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಳೆ ಅವಾಂತರ ಈಗಲೂ ಕೂಡ ಮುಂದುವರಿತಾ ಇದೆ. ಜನ ಸುಧಾರಿಸ್ಕೊಳ್ಬೇಕು ಅಂದ್ರೆ ಕಷ್ಟಪಡಬೇಕು. ರಸ್ತೆಗಳು ಜಲಾವೃತ, ಜನಜೀವನ ಅಸ್ತವ್ಯಸ್ತ. ಭಾರೀ ಮಳೆಗೆ ಕಾಡ್ಲೂರು ಕೂಡಿಗೆ ರಸ್ತೆ ಜಲಾವೃತವಾಗಿದೆ ಅಂತೆ. ಆಲೂರು ತಾಲೂಕಿನ ಕಾಡ್ಲೂರು ಕೂಡಿಗೆ ಬಳಿ ಈ ಘಟನೆ ನಡೆದಿದೆ. ರಸ್ತೆ ಜಲಾವೃತ, ಓಡಾಡೋದಕ್ಕಾಗಲ್ಲ. ಬೆಳಗ್ಗೆ ನಾವು ಗಮನಿಸ್ತಾ ಇದ್ವಿ, ಮಕ್ಕಳು ಶಾಲೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಜನ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಇನ್ನು ಕೊಡಗು ಪರಿಸ್ಥಿತಿ ಕೂಡ ಇದೇ ರೀತಿ ಕಾಣಿಸ್ತಾ ಇದೆ. ಅಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರಿತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಭೀಕರ ಪ್ರವಾಹಕ್ಕೆ ಕೊಡಗು ಜಿಲ್ಲೆ ಕೂಡ ತತ್ತರಿಸಿ ಹೋಗಿದೆ. ಕುಶಾಲನಗರದ ಸಾಯಿ ಬಡಾವಣೆಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿದೆ. ರಾತ್ರೋರಾತ್ರಿ ಹಲವು ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆಯಂತೆ. ಸಾಕಷ್ಟು ಮನೆಗಳು ನೀರಿನಲ್ಲಿ ಮುಳುಗಡೆ ಆಗ್ಬಿಟ್ಟಿದೆ. ಮನೆಯಲ್ಲಿದ್ದವರು ಆಚೆ ಬರಕ್ಕಾಗದೇ ಇರುವಂತಹ ಪರಿಸ್ಥಿತಿ. ಹಾಗಾಗಿ ರಾತ್ರೋರಾತ್ರಿ ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಶಿಫ್ಟ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ. ಮನೆ ಅರ್ಧ ಭಾಗ ನೀರಲ್ಲಿ ಮುಳುಗಡೆಯಾಗಿರುವ ದೃಶ್ಯ. ರಸ್ತೆ ಮನೆ ಅರ್ಧಕ್ಕರ್ಧ ಮುಳುಗಡೆಯಾಗಿರೋದು. ಒಬ್ಬ ಮನುಷ್ಯ ಹೋದ್ರೆ ಅರ್ಧ ಭಾಗ ಮುಳುಗಡೆ ಆಗ್ತಾರೆ. ಅನುಕಾರ್ಯಪ್ಪ ನಮ್ಮ ಪ್ರತಿನಿಧಿ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ತೋರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಕಾವೇರಿ ನದಿಯಲ್ಲಿ ನದಿ ಉಕ್ಕಿ ಹರಿತಾ ಇರುವಂಥದ್ದು, ಅಲ್ಲಲ್ಲಿ ಪ್ರವಾಹ ಕೂಡ ಉಂಟಾಗಿರುವಂಥದ್ದು. ಅದು ಕುಶಾಲನಗರ ತಾಲೂಕು, ಕುಶಾಲನಗರದಲ್ಲಿ ಕೆಲವು ಬಡಾವಣೆಗಳು, ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ, ಇಲ್ಲಿ ಕೂಡ ಕಾವೇರಿ ನೀರು ನುಗ್ಗಿದೆ. ಈಗ ನಾವು ಸಾಯಿ ಬಡಾವಣೆಯಲ್ಲಿದ್ದೇವೆ. ಇಲ್ಲಿ ಒಂದು ಕೆಲವೇ ದೂರದಲ್ಲಿ ಕಾವೇರಿ ನದಿ ಇರುವಂಥದ್ದು. ಈಗ ನಿನ್ನೆ ಇದ್ದಕ್ಕಿದ್ದಂತೆ ನೀರು ಬಂದು ಎಲ್ಲ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಇಲ್ಲಿ ನೂರಾರು ಮನೆಗಳಿದೆ. ಎಲ್ಲ ಮನೆಗಳಿಗೆ ಇಲ್ಲಿ ನೀರು ನುಗ್ಗಿದೆ. 3, 4, 5ನೇ ಕ್ರಾಸ್ವರೆಗೆ ಕೂಡ ಈ ನೀರು ಬಂದು ನಿಂತಿರುವಂಥದ್ದು. ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಹೆಚ್ಚು ಮಳೆ ಬಂದ ಕಾರಣ ಕೆಲವು ಜನರು ಇಲ್ಲೇ ಮನೆ ಒಳಗೆ ಇದ್ದರು. ಒಂದು 19 ಜನಗಳನ್ನು, ಕೆಲವು ಕುಟುಂಬಗಳ ನಿನ್ನೆ ಅಗ್ನಿಶಾಮಕ ದಳದವರು ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಇಲ್ಲಿ ಎಷ್ಟು ಮನೆ ಇದೆ ಎಲ್ಲ ಮನೆಯವರು ಸ್ಥಳಾಂತರ ಆಗಿದ್ದಾರೆ. ಎಲ್ಲ ಬೇರೆ ಬೇರೆ ಅವರ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಅಂದರೆ ಪ್ರತಿ ವರ್ಷ ಜೋರು ಮಳೆ ಆದಾಗ ಈ ರೀತಿ ಪ್ರವಾಹ ಬರುವಂಥದ್ದು ಕಳೆದ ಕೆಲವು ವರ್ಷಗಳಿಂದ. ಅದರಿಂದ ಸ್ವಲ್ಪ ನೀರು ಬರ್ತಾ ಇದ್ದಂಗೆ ಅವರೆಲ್ಲ ಬೇರೆ ಕಡೆಗೆ ಶಿಫ್ಟ್ ಆಗುವಂಥದ್ದು. ಅದೇ ರೀತಿ ಇವಾಗಲೂ ಕೂಡ ಶಿಫ್ಟ್ ಆಗಿದ್ದಾರೆ. ಸಂಪೂರ್ಣವಾಗಿ